ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಝೇಜಮಾಮ್ನಾಜಕೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರುವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸತನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಈಗ 47 ಮತ್ತು 48ನೇ ಶ್ಲೋಕದ ವಿವರಣೆ ಶ್ಲೋಕವನ್ನು ಹೇಳ್ಕೊಟ್ಟಾಗಿದೆ. ಈ ಹಿಂದೆ ಶೇಷ ಮತ್ತೆ ಸೀತಾಪತಿ ಅಂತ ವಾದಿರಾಜರ ಪರಮ ಭಕ್ತರು, ಅವರು ಯಾವ ರೂಪವನ್ನ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸಿದ್ರು. ಆ ರೂಪ ಭಕ್ತರಿಗೂ ಅಭೀಷ್ಟಪ್ರದ. ಇವ್ರು ಯಾವ ರೂಪವನ್ನ ಧ್ಯಾನ ಮಾಡ್ತಾರೋ ಆ ರೂಪ ಭಕ್ತರು ಪ್ರಾರ್ಥನೆ ಮಾಡಿದ್ದು ಅಂತಾದ್ರೆ ಅವ್ರಿಗೂ ಅಂತಂತ ವಿಶಿಷ್ಟವಾದ ಫಲ ಸಿಗತ್ತೆ ಅಂತ. ಅದಕ್ಕೋಸ್ಕರ ಹಿಂದೆ ಶೇಷಶಾಹಿಯ ರೂಪದಲ್ಲಿ ಹಯಗ್ರೀವ ದೇವರ ಪ್ರಾರ್ಥನೆಯನ್ನ ಮಾಡಿದ್ರು. ಇದಾದ್ಮೇಲೆ ಮುಂದಕ್ಕೀಗ ಬೃಂದಾವನದಲ್ಲೇ ನಮಗೆ ಗೊತ್ತಿರೋ ತರ 4 ಕಡೆ ಪಂಚವೃಂದಾವನದಲ್ಲಿ ಹಯಗ್ರೀವ ರೂಪ, ರಾಮ, ಕೃಷ್ಣ, ವೇದವ್ಯಾಸ ಏನು ಪ್ರತಿಯೊಂದು ರೂಪಗಳಿವೆ. ಇದರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಈ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾವ ಶಬ್ದದಿಂದ ಯಾವ ಭಗವಂತನ ರೂಪದ ಬಗ್ಗೆ ಅಲ್ಲಿ ಹೇಳಿದ್ದಾರೆ ಅಂತ. ಒಂದೇ ರವಿಂದ ನಯನಂ ಅಂತ ಬಂತು. ಅರವಿಂದ ನಯನ ಅಂತ ದೇವರಿಗೆ ಕರೀತಾರೆ. ಯಾಕೆ? ನಯನ ಅಂದ್ರೆ ಕಣ್ಣು, ಅದು ಅರವಿಂದ ಅಂದ್ರೆ ಕಮಲದಂತೆ ಅಂತ ಅರ್ಥ. ಹಾಗಾದ್ರೆ ಕಮಲದಂತಹ ಕಣ್ಣಿರೋನಿಗೆ ಒಂದೇ ನಮಸ್ಕಾರ ಮಾಡ್ತೀನಿ ಅಂತ ಆಯ್ತು. ಮುಂದೆ ಮದನಾಭಿರಾಮಂ ಅಂತ ಬಂತು. ಮದನ ಅಂದ್ರೆ ಮನ್ಮಥ ಅಂತ ಅರ್ಥ. ಮನ್ಮಥನಿಗಿಂತಲೂ ಅಭಿರಾಮ ಅತ್ಯಂತ ಸುಂದರ ಅಂತ ಅರ್ಥ. ಇದು 2ನೇ ಶಬ್ದದ ಅರ್ಥ. ಹಾಗಾದ್ರೆ ಯಾರ ಕಣ್ಣು ಕಮಲದಂತೆ ಇದೆಯೋ ಅವನಿಗೆ ನಮಸ್ಕಾರ, ಯಾರ ಸೌಂದರ್ಯ ಮನ್ಮಥನನ್ನು ಮೀರಿಸಿದೆಯೋ ಅಂಥವನಿಗೆ ನಮಸ್ಕಾರ. ಇನ್ನು ಯಾರನ್ನ ಕುರಿತು ಎಲ್ಲ ದೇವತೆಗಳು ಸುವನ್ಯಂ ಚೆನ್ನಾಗಿ ನಮಸ್ಕಾರ ಮಾಡ್ತಾ ಇದ್ದಾರೋ ಅಂಥವನಿಗೆ ನಮಸ್ಕಾರ. ಯಾರ್ಯಾರು ದೇವತೆಗಳಲ್ಲಿ? ಮಂದಾಕಿನಿ ಧರ ಮುಖೈಹಿ ತ್ರಿದಶೈಹಿ ಅಂತ ಹೇಳ್ತಾರೆ. ತ್ರಿದಶ ಅಂದ್ರೆ ದೇವತೆಗಳು ಅಂತ ಅರ್ಥ. ಯಾರ್ಯಾರು? ಮಂದಾಕಿನಿ ಧರ ಅಂತ
ಮಂದಾಕಿನಿ ಧರ ಯಾರು? ಮಂದಾಕಿನಿ ಅಂದ್ರೆ ಗಂಗೆ ಅಂತ ಅರ್ಥ. ಹಾಗಾದ್ರೆ ಗಂಗಾಧರ ಅಂತ ಅರ್ಥ. ಮಂದಾಕಿನಿ ಧರ ಅಂದ್ರೆ ಗಂಗಾಧರ. ಗಂಗಾಧರ ಅಂದ್ರೆ ಶಿವ. ಶಿವನೇ ಮೊದಲಾದ. ಮುಖ ಅಂದ್ರೆ ಮುಖ ಅಂತ ಅರ್ಥ ಅಲ್ಲ, ನಮ್ಮ ಮುಖ ಅದಲ್ಲ. ಮುಖ ಅಂದ್ರೆ ಮೊದಲಾದ ಅಂತ ಅರ್ಥ. ಹಾಗಾದ್ರೆ ರುದ್ರದೇವರೇ ಮೊದಲಾದ ಎಲ್ಲಾ ದೇವತೆಗಳಿಂದ ಸುವಂದ್ಯಂ, ಚೆನ್ನಾಗಿ ನಮಸ್ಕಾರವನ್ನ ಯಾರು ಪಡ್ಕೊಳ್ತಾ ಇದ್ದಾನೋ ಅಂಥವನಿಗೆ ಒಂದೇ ನಮಸ್ಕಾರ ಅಂತ. ಇದು 3 ರೀತಿ ಭಗವಂತನ ವಿವರಣೆ ಕೊಟ್ಟು, ಅವನ ಕಣ್ಣಿನ ಬಗ್ಗೆ ಆಯ್ತು, ಅವನ ಇಡೀ ದೇಹದ ಸೌಂದರ್ಯ ಆಗಬಹುದು, ಮತ್ತೆ ಅವನ ಕಾಲಿನಲ್ಲಿ ಯಾರ್ಯಾರು ದೇವತೆಗಳು ಸೇವೆ ಮಾಡ್ತಾ ಇದ್ದಾರೆ ಕಾಲಿಗೆ ಬಿದ್ದು ಅದನ್ನು ಹೇಳಿದ್ರು. ಅದು ಆಪಾದ ಮೌಲಿ ಪರ್ಯಂತಂ ಅಂತ ಹೇಳ್ತಾರಲ್ಲ, ಮೇಲಿಂದ ಕೆಳಕ್ಕೆ, ಆ ತರ ಇಲ್ಲಿ ಕಣ್ಣಿನಿಂದ ಆರಂಭಿಸಿ ಕಾಲಿನವರೆಗೆ ಅಂತ ಇದು ಚಿಂತನೆ. ಇನ್ನು ಬೃಂದಾವನೆ ಚಕೃತ ಮಂದಿರಂ ಆಯ್ತು. ಇಂಥ ಭಗವಂತ ಎಲ್ಲಿದ್ದಾನೆ ಅಂದ್ರೆ ಈ ಪಂಚವೃಂದಾವನದಲ್ಲಿ ಇದ್ದಾನೆ. ಈ ಪಂಚವೃಂದಾವನ ದೇವರಿಗೆ ಮಂದಿರ, ಮನೆ ಆಯ್ತು, ದೇವಸ್ಥಾನ. ಪಂಚವೃಂದಾವನದ ದೇವರಿಗೆ ಆಧಾರ ಆಯ್ತು. ಕೃತ ಮಂದಿರ, ಇದನ್ನು ಮಂದಿರ ಮಾಡ್ಕೊಂಡು ದೇವರೇ ಎದ್ಬಿಟ್ಟಿದ್ದಾನೆ ಈ ಪಂಚವೃಂದಾವನದಲ್ಲಿ. ಅಂತ ಇವನು ಅಪ್ರಮೇಯಂ, ಅವನ ಬಗ್ಗೆ ಸರಿಯಾಗಿ ತಿಳಿಲಿಕ್ಕೆ ಆಗಲ್ಲ. ಅಪ್ರಮೇಯ, ಇವು ನಮ್ಮ ಜ್ಞಾನಕ್ಕೆ, ಸರಿಯಾದ ಜ್ಞಾನಕ್ಕೆ ಗೋಚರಣೆ ಆಗೋದಿಲ್ಲ. ಒಂದು ಮಂದಾರ ಭೂಮಿಜ ಧರಂ ಅಂತ. ಮಂದಾರ ವೃಕ್ಷ, ಭೂಮಿಜ ಅಂದ್ರೆ ಭೂಮಿಯಲ್ಲಿ ಹುಟ್ಟೋದು, ಅದು ಮಂದಾರ ವೃಕ್ಷ ತರ ಅನೇಕ ವೃಕ್ಷಗಳನ್ನು ತಗೊಳ್ಬೇಕು. ಇಲ್ಲಿ ಮಂದಾರ ವೃಕ್ಷ ಅಂತ ಅಂದಿದ್ದಾರೆ. ಅಂತ ಮಂದಾರ ವೃಕ್ಷವನ್ನ ಧರಿಸಿರೋನು ಆದ್ಯಂ, ನಮ್ಮೆಲ್ಲರಿಗಿಂತ ಮೊದಲಿದ್ದವನು, ಆದಿಮ, ಆದ್ಯ. ಯಾರು? ಹಯಶೀರ್ಷ, ಯಾರ ತಲೆ ಭಾಗ ಕುತ್ತಿಗೆ ಭಾಗದವರೆಗೆ ಹಯ, ಹಯಗ್ರೀವ, ಇದು ಕುದುರೆ ರೂಪ ಏನಿದೆ ಅಂತ ಹಯಶೀರ್ಷನನ್ನ ಒಂದೇ ನಮಸ್ಕರಿಸ್ತೇನೆ ಅಂತ. ಹಾಗಾದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಇಲ್ಲಿ ದೇವರ ಹೆಸರನ್ನ ಹೇಳಲಿಕ್ಕಿರೋ ಶಬ್ದ ಯಾವುದು? ಈಗ ಮತ್ಸ್ಯನ್ ಬಗ್ಗೆ ಹೇಳಿದ್ದಾರೆ ಈ ಶ್ಲೋಕದಲ್ಲಿ? ಇಲ್ಲ. ಕೂರ್ಮ, ವರಾಹ, ನರಸಿಂಹ ಇಲ್ಲ. ಯಾರ ಬಗ್ಗೆ? ಹಯಶೀರ್ಷ ಅಂತ ಒಂದು ಶಬ್ದ ಹಾಕಿದ್ರು ಕೊನೆಗೆ. ಹಯಶೀರ್ಷ ಅಂತಂದ್ರೆ ಯಾರು? ಹಯಗ್ರೀವ ದೇವರು ಅಂತ ಅರ್ಥ. ಅಂದ್ರೆ ಎಲ್ಲಿ ಹೋದ್ರು ಹಯಗ್ರೀವ ದೇವರಲ್ಲೇ ಚಿಂತನೆ ವಾದಿರಾಜರಿಗೆ. ಏನ್ ಮಾಡ್ತಾರೆ? ಎಲ್ಲಾ ರೂಪಗಳನ್ನು ಹೇಳಿ ತದಭಿನ್ನನಾದ ಹಯಗ್ರೀವ. ನಾವೆಲ್ಲ ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತೀವಲ್ಲ, ಮಾಸ ನಿಯಾಮಕ ಅಭಿನ್ನ ಕುಲದೇವತಾ, ಕುಲದೇವತಾ ಅಭಿನ್ನ, ಹೀಗೆ ಆತರ ಎಲ್ಲಾ ಅಭಿನ್ನ ಅಭಿನ್ನ ಅಂದ್ರೆ ಹಯಗ್ರೀವ ದೇವರಿಗೆ ಕೊನೆಗೆ ಸೇರ್ಸೋದು. ಹಾಗಾದ್ರೆ ಹಯಗ್ರೀವ ದೇವರಿಗೆ ನಮಸ್ಕಾರ ಇಲ್ಲಿ ಮಾಡಿದ್ದಾರೆ, ನಿಜ. ಮುಂದಿನ ಶ್ಲೋಕನ ನೋಡಿ, ಹೃದಯಸ್ಥ ಹಯಾಸ್ಯ ರಾಜಂ ಅಂತಾರೆ, ಅಲ್ಲೂ ಹಯಗ್ರೀವ ದೇವರಿಗೆ ನಮಸ್ಕಾರ ಮಾಡಿದೆ. ಆದ್ರೆ ಹಯಗ್ರೀವ ದೇವರಿಗೆ ಇದೆಲ್ಲ ಹೋಲತ್ತಾ, ಅದನ್ವಯಿಸತ್ತಾ ಅಂತ ನೋಡ್ಬೇಕು. ಅಂದ್ರೆ ದೇವರ ರೂಪ ಯಾವ್ದನ್ನು ತಗೊಳ್ತೀವೋ ಅದರಲ್ಲಿ ಈ ಹೊಗಳಿದ ಗುಣ ಎಲ್ಲ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಈಗ ಹಾಗೆ ನೋಡ್ತಾ ಹೋದ್ರೆ ಅರವಿಂದ ನಯನಂ ಹೇಳ್ಬೋದು. ಒಂದೇ ರವಿಂದ ನಯನಂ ಯಾರಿಗೆ? ಹಯಗ್ರೀವ ದೇವರಿಗೆ. ಯಾಕೆ? ಹಯಗ್ರೀವ ದೇವರ ಕಣ್ಣು ಅಷ್ಟೇ ಸುಂದರ, ಕಮಲದ ಥರ ಅರಳಿದೆ. ಅದನ್ನ ಅರವಿಂದ ನಯನ ಅಂದ್ರೆ ಹಯಶೀರ್ಷ, ಹಯಗ್ರೀವ ದೇವರು ಆಗ್ಬೋದು. ಆಯ್ತು. ಮದನಾಭಿರಾಮಂ, ಮನ್ಮಥನಿಗಿಂತ ಮನ್ಮಥ, ಮನ್ಮಥನಿಗೆ ಮನ್ಮಥ ಅಂದ್ರೆ ಏನರ್ಥ? ಅಷ್ಟು ಸುಂದರ ಹಯಗ್ರೀವ ರೂಪನು ಹಾಗೆ ಬಹಳ ಸುಂದರ. ಶ್ವೇತ ಹಯಗ್ರೀವ, ಬಿಳಿ ಹಯಗ್ರೀವ ರೂಪ ಬಹಳ ಸುಂದರ ಅದು. ಇನ್ನು ಮಂದಾಕಿನಿ ಧರ ಮುಖೈ ತ್ರಿದಶೈ ಸುವಂದ್ಯಂ, ರುದ್ರಾದಿ ಎಲ್ಲ ದೇವತೆಗಳು ಬಂದು ಈ ಹಯಗ್ರೀವ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಹೌದು, ಯಾಕಂದ್ರೆ ಸಪ್ತವೃಂದಾವನಕ್ಕೆ ಹಿಂದಕ್ಕೆ ಬಂತು. ತ್ರಯಸ್ತ್ರಿಂಶಚ್ಚ ಕೋಟಿನಾಂ ದೇವ ಸನ್ನಿಹಿತ ಸದಾ ಅಂತ ಹೇಳ್ತಾ 33 ಕೋಟಿ ದೇವತೆಗಳ ಸನ್ನಿಧಾನ ಎಲ್ಲರೂ ಇಲ್ಲಿ ಯಾಕೆ ಬರೋದು ಅಂದ್ರೆ ವಾದಿರಾಜರ ಅಂತರ್ಯಾಮಿಯಾದ ಹಯಗ್ರೀವ ದೇವರನ್ನು ಸ್ತೋತ್ರ ಮಾಡ್ಲಿಕ್ಕೆ ಅಂತ. ಇಂದ್ರೋ ರುದ್ರ ಕುಬೇರಶ್ಚ ಯಮೋ ವರುಣ ಏವಚ ಅಂತ ಇಂದ್ರೋ ರುದ್ರ ಅಂತ ಹೇಳಿದ್ದಾರೆ. ಆಗ ರುದ್ರಾದಿ ಎಲ್ಲ ದೇವತೆಗಳು ಬರ್ತಾರೆ ಹಯಗ್ರೀವ ದೇವರ ಒಂದು ನಮಸ್ಕಾರವನ್ನ ಮಾಡ್ಲಿಕ್ಕೆ. ಇದು ಸರಿ ಹೋಯ್ತು. ಇನ್ನು ಬೃಂದಾವನೆ ಚಕೃತ ಮಂದಿರಂ, ಇದು ಸರಿ ಹೋಗುತ್ತೆ. ಯಾಕೆ? ಬೃಂದಾವನದಲ್ಲೇ ಅವತ್ತು ಮನೆ ಮಾಡ್ಕೊಂಡಿದ್ದಾರೆ. ಈಗ ಮನೆ ಅಂದ್ರೆ ಹಯಗ್ರೀವರಿಗೆ ವಾದಿರಾಜರ ಬೃಂದಾವನನೇ, ಇದು ಸರಿ. ಅಪ್ರಮೇಯಂ, ಇವನ ಬಗ್ಗೆ ಸರಿಯಾಗಿ ತಿಳಿಯಕ್ಕಾಗತ್ತಾ ಹಯಗ್ರೀವನ ಬಗ್ಗೆ? ಇಲ್ಲ. ವೇದಾದಿ ಶಾಸ್ತ್ರಗಳೇ ಸೋಲ್ತಾ ಇದೆಯಂತೆ. ದೇವರು ಅಂದ್ರೆ ಹೀಗೆ ಅಂತ ಅವುಗಳಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದ್ಮೇಲೆ ನಾವು ಮನುಷ್ಯರು ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಅಪ್ರಮೇಯ ಅವನು. ಅಪ್ರಮೇಯ ಅಂದ್ರೆ ಹಾಗಾದ್ರೆ ಇವಾಗೆಲ್ಲ ಹೇಳಿದ್ರಲ್ಲ, ಮತ್ತೆ ಅವನ ಕಣ್ಣು ಕಮಲದಂತೆ ಇದೆ, ಅವನ ಸೌಂದರ್ಯ ಮನ್ಮಥನಿಗಿಂತಲೂ ಜಾಸ್ತಿ, ರುದ್ರಾದಿ ದೇವತೆಗಳೆಲ್ಲ ನಮಸ್ಕಾರ ಮಾಡ್ತಾರೆ, ಮತ್ ಗೊತ್ತಾಯ್ತಲ್ಲ ನಿಮ್ಗೆ, ಪ್ರಮೇಯ ತಾನೆ ಅವನು ತಿಳ್ಕೊಂಡಾಯ್ತಲ್ಲ ಈಗ ಸರಿಯಾಗಿ. ಅಂದ್ರೆ ಅಪ್ರಮೇಯ ಅನ್ನೋ ಶಬ್ದಕ್ಕೊಂದು ವಿಶೇಷ ಅರ್ಥ ಇದೆ, ಅದೆಲ್ಲ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈಗ ಸಹಜವಾಗಿ ಮೇಲ್ನೋಟಕ್ಕೆ ಅರ್ಥ ಏನ್ ಕೂಡಿಸ್ಕೊಡೋದು? ಅಪ್ರಮೇಯ ಅಂದ್ರೆ ನೀವು ತಿಳಿದಿರಬಹುದು, ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಅರ್ಥ.
ಅದರಿಂದ ಅಪ್ರಮೇಯ ಅಂತ ಅವನನ್ನು ಕರೀತಾರೆ. ಈಗ ಒಂದು ವಿಷಯದ ಬಗ್ಗೆ ನಮಗೆ ಪೂರ್ತಿ ಗೊತ್ತಿದೆ ಅಂದ್ರೆ ಗೊತ್ತಿದೆ ಅಂತ ಅರ್ಥ. ಅರ್ಧಂಬರ್ಧ ಸ್ವಲ್ಪ ಗೊತ್ತಿದೆ ಅಂದ್ರೆ ಗೊತ್ತಿಲ್ಲ ಅಂತಾನೆ ಅರ್ಥ. ಅಯ್ಯೋ ನಮ್ಗೆ ಇನ್ನೂ ಗೊತ್ತಿಲ್ಲ ಅಂತಾನೆ ಹೇಳ್ತೀವಿ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಪೂರ್ತಿ ಗೊತ್ತಿಲ್ಲ ನಮಗೆ ಅಂತ ಅರ್ಥ. ಚೂರ್ ಗೊತ್ತಿದೆ, ಆದ್ರೆ ಬಾಯ್ ಬಿಟ್ಟು ಅದಕ್ಕೆ ಹೇಳಲ್ಲ, ಅಯ್ಯೋ ನಂಗೆ ಗೊತ್ತೇ ಇಲ್ಲ ಅದು ಅಂತ ಹೇಳ್ಬಿಡ್ತೀವಿ. ಯಾಕೆ? ಪೂರ್ತಿ ಗೊತ್ತಿಲ್ವಲ್ಲ. ಆತರ ದೇವರ ಬಗ್ಗೆ ಪೂರ್ತಿ ಗೊತ್ತಿದ್ರೆ ಅವನು ಪ್ರಮೇಯ ಅನ್ಬೋದು. ನಮ್ಮ ಜ್ಞಾನಕ್ಕೆ ಒಂದು ನಿಲುಕಿದ್ದಾನೆ, ಸರಿಯಾದ ಜ್ಞಾನಕ್ಕೆ ಅಂತ ಹೇಳ್ಬೋದು. ಆದ್ರೆ ಹಾಗಿಲ್ವಲ್ಲ, ಅದಕ್ಕೋಸ್ಕರ ಅಪ್ರಮೇಯ ಅಂತ ಕರೆದಿದ್ದಾರೆ. ಇದು ಹಯಗ್ರೀವ ದೇವರನ್ನ ಹೇಳತ್ತೆ ಈ ಶಬ್ದ. ಮಂದಾರ ಭೂಮಿ ಜಧರಂ ಅಂತ ಬಂತು. ಇನ್ನು ಮಂದಾರ ಭೂಮಿ ಅಂದ್ರೆ ಮಂದಾರ ವೃಕ್ಷವನ್ನ ಧಾರಣೆ ಮಾಡಿದಾನೆ ಹಯಗ್ರೀವ ದೇವ. ಇದು ಬರುತ್ತಾ ಸರಿಯಾಗಿ? ಇದೊಂದು ಏನೋ ಒಂದು ನಮಗನ್ಸುತ್ತೆ, ಎಲ್ಲಿ ಹಯಗ್ರೀವ ದೇವರು ಮಂದಾರ ವೃಕ್ಷವನ್ನು ಧರಿಸೋದು ಅಂದ್ರೆ ಇದೆಯಲ್ಲಿದೆ. ಆದ್ರೆ ಹಿಂದಕ್ಕೊಂದು ಬಂತು ಶ್ಲೋಕದಲ್ಲಿ, ಸಾಪ್ತವೃಂದಾವನಾಖ್ಯಾನದಲ್ಲೇ. ಅಲ್ಲೇನು ಬಂತಂದ್ರೆ, ಹಯಗ್ರೀವ ದೇವರು ಕಲ್ಪವೃಕ್ಷದ ಕೆಳಗಡೆ ಅವರು ಶೇಷನ ಮೇಲೆ ಆಸೀನರಾಗಿರ್ತಾರೆ. ಅಂಥ ಹಯಗ್ರೀವ ದೇವರನ್ನ ಚಿಂತಿಸ್ಬೇಕು ಅಂತ ಒಂದು ವಿಷಯ ಬಂತು. ಹಾಗಾದ್ರೆ ಮಂದಾರ ವೃಕ್ಷ ಅಂತಂದ್ರೆ ಇಲ್ಲಿ ಮಂದಾರ ವೃಕ್ಷ ಅಷ್ಟೇ ಅಲ್ಲ, ಅದ್ರ ಜೊತೆ ಇರೋ ಕಲ್ಪ ವೃಕ್ಷವನ್ನ ತಗೊಳ್ಳಿ, ಮಂದಾರ ವೃಕ್ಷ ಒಂದೇ ಅಲ್ಲ ಅಂತ ಹಿಂದೆ ಅದರ ವ್ಯಾಖ್ಯಾನವನ್ನ ಈ ಟಿಪ್ಪಣಿಗಳಲ್ಲಿ ಮಾಡಿದ್ರು. ಹಾಗಾದ್ರೆ ಆ ಶಬ್ದವು ಅನ್ವಯ ಆಗುತ್ತೆ ಯಾರಿಗೆ? ಹಯಗ್ರೀವ ದೇವರಿಗೆ. ಅದ್ ಹೇಗೆ ಅಂದ್ರೆ, ಮಂದಾರಸ್ಯ ಅಪಹಾರಿಣಂ ಅಂತ 9ನೇ ಶ್ಲೋಕದ ವಿವರಣೆ ಇದೆಯಲ್ಲ, ಆ 9ನೇ ಶ್ಲೋಕದ ವಿವರಣೆಯಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ ಟಿಪ್ಪಣಿಯಲ್ಲಿ ಸಿಗುತ್ತೆ. ಮಂದಾರಸ್ಯ ಅಪಹಾರಿಣಂ ಅಂದ್ರೆ ಮಂದಾರದ ಹತ್ತಿರ ಇದ್ದಾನೆ, ಕಲ್ಪವೃಕ್ಷದ ಹತ್ತಿರ ಇದ್ದಾನೆ ಹಯಗ್ರೀವ ದೇವರು ಅಂತ ಹಿಂದೆ ಅನ್ವಯ ಮಾಡಿದ್ರು, ಅದನ್ನು ಸೇರಿಸಿದ್ರು. ಹಾಗಾದ್ರೆ ಈ ಶ್ಲೋಕದಲ್ಲಿ ಹಯಗ್ರೀವ ದೇವರನ್ನ ವಿಶೇಷವಾಗಿ ವರ್ಣನೆ ಮಾಡಿ ನಮಸ್ಕಾರ ಮಾಡಿದ್ದಾರೆ. ಅವನ ಸೌಂದರ್ಯ, ಅವನ ಕಣ್ಣು, ಅವನ ಒಂದು ಆವಾಸ ಸ್ಥಾನ ಯಾವುದು, ಅವನು ಏನನ್ನ ಯಾವ್ದ್ರ ಕೆಳಗಡೆ ಇದ್ದಾನೆ, ಈ ತರ, ಮತ್ತೆ ಅವನ ಶ್ರೇಷ್ಠತೆ, ಆದ್ಯ, ಎಲ್ಲರಿಗಿಂತಲೂ ಮೊದಲಿದ್ದವನು, ಪ್ರಳಯ ಕಾಲದಲ್ಲಿ ಅವನೇ ಇದ್ದವನು ಅಂತ ಇದೆಲ್ಲ ವರ್ಣನೆ ಮಾಡಿದ್ರು. ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ಹೇಗಂದ್ರೆ, ಈ ಶ್ಲೋಕದಲ್ಲಿ ಹಯಗ್ರೀವ ದೇವರ ಬಗ್ಗೆ ಅಷ್ಟೇ ಅಲ್ಲ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ವೇದವ್ಯಾಸರ ಬಗ್ಗೆನೂ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಲ್ಲ, ಅದು ಹೇಗ್ ಸಾಧ್ಯ ಅಂದ್ರೆ, ಅದಕ್ಕೆ ಇಲ್ಲಿ ಶ್ರೀಮುಷ್ಣಮಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಒಂದೇ ರವಿಂದ ನಯನಂ ಇತ್ಯಾದಿ ರಾಮಾತ್ಮಕತ್ವ ಸೂಚನಾಯ ಅಂತ ಹೇಳ್ತಾರೆ. ಅದು ಅರವಿಂದ ನಯನ ಅಂತ ಹೇಳ್ತಾರಲ್ಲ, ಈ ಅರವಿಂದ ನಯನ ಅದು ರಾಮದೇವರಿಗೆ ಬಹಳ ಪ್ರಸಿದ್ಧವಾದ ಶಬ್ದ. ರಾಜೀವಲೋಚನ ಅಂತ ರಾಮದೇವರಿಗೆ ಕರೀತಾರೆ. ರಾಜೀವಲೋಚನ ಅಂತ ಯಾಕೆ ಕರೀತಾರೆ ರಾಮದೇವರಿಗೆ? ರಾಜೀವ ಅಂದ್ರೆ ಕಮಲ, ಕಮಲದಂತಹ ಕಣ್ಣಿದೆ ಅಂತ ರಾಜೀವಲೋಚನ ಅಂತ ರಾಮದೇವರ ಹೆಸರು ಬಹಳ ಪ್ರಸಿದ್ಧ. ಅರವಿಂದ ನಯನ ಅಂದ್ರೆ ಅದನ್ನೇ ನೆನಪಿಸ್ತಾ ಇದ್ದಾರೆ. ಹಾಗಾದ್ರೆ ಒಂದೇ ಅರವಿಂದ ನಯನಂ ಅಂದ್ರೆ ರಾಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಇದು ವಾದಿರಾಜರಲ್ಲಿ ತಿಳಿಸಿದ್ದು. ಬಂದಾಯ್ತು. ಹಾಗೆ ರಾಮ ಬಂದ, ಹಯಗ್ರೀವ ಅಂತೂ ಇದ್ದೇ ಇದ್ದಾನೆ. ಇನ್ನು ಮದನಾಭಿರಾಮಂ ಅಂತ ಬಂತು. ಮದನಾಭಿರಾಮ ಅಂದ್ರೆ ಸಾಕ್ಷಾನ್ ಮನ್ಮಥ ಮನ್ಮಥ, ಸಾಕ್ಷಾನ್ ಮನ್ಮಥ ಮನ್ಮಥ ಅಂದ್ರೆ ಅದು ಕೃಷ್ಣ, ಕೃಷ್ಣನ ಸೌಂದರ್ಯ ಅಷ್ಟು. ಅವನೇ ಮನ್ಮಥನ ತಂದೆ ತಾನೆ, ಪ್ರದ್ಯುಮ್ನ ಇವರೆಲ್ಲ ಬರ್ತಾರೆ. ಹಾಗಾದ್ರೆ ಅಂಥ ಸ್ವಾಮಿ ಕೃಷ್ಣ ಏನಿದ್ದಾನೆ ಅವನು ಮದನಾಭಿರಾಮ. ಹಾಗಾದ್ರೆ ಇಲ್ಲಿ ಮೊದಲನೇದ್ರಿಂದ ರಾಮನ್ ತಗೊಂಡ್ರು, ಎರಡನೇದ್ರಿಂದ ಕೃಷ್ಣನ್ ತಗೊಂಡ್ರು, ಸರಿ. ಮುಂದೆ ವೇದವ್ಯಾಸರನ್ನ ತಗೊಳ್ತಾರೆ. ಅದು ಹೇಗೆ ಅಂದ್ರೆ, ಅದಕ್ಕೆ ಅಪ್ರಮೇಯಂ ಅಂತ ಒಂದು ಶಬ್ದ ಹಾಕಿದಾರಲ್ಲ, ಅದರಿಂದ ವೇದವ್ಯಾಸರನ್ನು ತಗೊಳ್ಬೇಕಂತ. ಹೇಗೆ ಅಪ್ರಮೇಯ ಅನ್ನೋದಕ್ಕೂ ವೇದವ್ಯಾಸರಿಗೂ ಹೇಗೆ ಸಂಬಂಧ ಅಂದ್ರೆ, ಅದು ಅಪ್ರಮೇಯ ಅಂದ್ರೆ ಭಗವಂತನ ತಿಳ್ಕೊಳ್ಳಿಕ್ಕಾಗಲ್ಲ ಅಂತ ಅರ್ಥ ಅಲ್ಲ, ಭಗವಂತನನ್ನ ಅನ್ನೋದ್ರಿಂದ ತಿಳ್ಕೊಳ್ತೀವಿ ಅಂತ. ಅನ್ನೋದ್ರಿಂದ ಸರಿಯಾಗಿ ತಿಳಿತೀವಿ ಆ ದೇವ್ರ ಬಗ್ಗೆ. ಅದೇನದು ಅನ್ನೋದ್ರಿಂದ? ಅದು ಆ ಈ ಅಂತೆಲ್ಲ ಇದೆಯಲ್ಲ, ಅಲ್ಲಿ ಅನ್ನೋ ಶಬ್ದಕ್ಕೆ ಪುರಾಣ ಋಷಿ ಅಂತ ಅರ್ಥ. ಅನ್ನೋ ಶಬ್ದಕ್ಕೆ ಇದು ಬಹಳ ಪ್ರಸಿದ್ಧ. ಮತ್ತೆ ದೇವರನ್ನ ಹೇಳೋ ಶಬ್ದ ಅದು ಕ ಅಂತೆಲ್ಲ ಕೆಲವು ಅಕ್ಷರಗಳಿದೆ. ಆ ಅಕ್ಷರಗಳೆಲ್ಲ ದೇವರನ್ನೇ ಹೇಳುತ್ತೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ಪ್ರಮಾಣ ಕೊಟ್ಟಿದ್ದಾರೆ. ಆಹ ಪುರಾಣ ಋಷಿ ವ್ಯಾಸಃ. ಅಂದ್ರೆ ವೇದವ್ಯಾಸರಿಗೆ ಕರೀತಾರೆ ಅನ್ನೋ ಶಬ್ದವನ್ನ. ಹಾಗಾದ್ರೆ ಪ್ರಮೇಯಂ ಅಂತ ನೀವು ಪ್ರಮೇಯಂ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ. ಅದು ಯಾರ ಬಗ್ಗೆ? ವೇದವ್ಯಾಸರ ಬಗ್ಗೆ ಅಂತ ಅರ್ಥ. ಹೀಗೆ ಅಂತ ನಾವು ಯಾರ ಬಗ್ಗೆ ತಿಳ್ಕೊಳ್ತೀವೋ ಅವನ ಅಪ್ರಮೇಯ. ಅಂತ ಯಾರಿಗೆ ಹೆಸರು? ವೇದವ್ಯಾಸರಿಗೆ ಹೆಸರು. ಹಾಗಾದ್ರೆ ವೇದವ್ಯಾಸರನ್ನ ಅಂತ ನಾವು ಸರಿಯಾಗಿ ಈ ವಾಕ್ಯಗಳಿಂದ ವ್ಯಾಸಃ
ಅನ್ನೋ ವಾಕ್ಯದಿಂದಲೇ ತಿಳ್ಕೊಳ್ತಾ ಇದೀವಿ. ಹಾಗಾಗಿ ಅಪ್ರಮೇಯಂ ಆ ಅಂತ ಹೆಸರಿರೋ ಇವನು ಅಂತ ತಿಳ್ಕೊಳ್ಳಿಕ್ಕೆ ಯೋಗ್ಯ. ಅದು ಯಾರು? ವೇದವ್ಯಾಸ ದೇವರು ಅಂತ. ಹೀಗೆ ವೇದವ್ಯಾಸ ದೇವರನ್ನ ಅಪ್ರಮೇಯ, ಮದನಾಭಿರಾಮ ಅನ್ನೋದ್ರಿಂದ ಕೃಷ್ಣನನ್ನ, ಅರವಿಂದ ನಯನ ಅನ್ನೋದ್ರಿಂದ ರಾಮನನ್ನ, ಹಯಶೀರ್ಷ ಅಂತ ಇದ್ದೇ ಇದೆ. ಇದು ಮಂದಾರ ಭೂಮಿಜ ಧರಂ, ಅದನ್ನು ಭಗವಂತನಿಗೆ ಪ್ರಮೇಯ ಬಿಟ್ಟೋಯ್ತಲ್ಲ ಆಚಾರ್ಯ. ಆ ಎಂಬತಕ್ಕಂದಿಂದ ಪುರಾಣ ಕೃಷಿ ವೇದವ್ಯಾಸ ಅಂತ ಬಂತು. ಪ್ರಮೇಯ ಅಪ್ರಮೇಯ ಅಂತ ಬಂದಾಗ ಆ ಮತ್ತು ಪ್ರಮೇಯ ಎರಡು ತಗೋಬೇಕಲ್ವಾ? ಅಲ್ಲ ಹಾಗ ಆ ಪ್ರಮೇಯಂ ಅಂದ್ರೆ ಅಕಾರೇಣ ಪ್ರಮೇಯಂ ಅಂತ ಅರ್ಥ. ಅದು ಒಂದೇ ಶಬ್ದ. ಶಬ್ದನ ಆ ಇತಿ ಬ್ರಹ್ಮ ಅಂತ ಹೇಳ್ತೀವಲ್ಲ, ಆ ತರ ಅಲ್ವಾ ಅದು? ಆ ತರ ಹೌದು. ಸರಿ ಸರಿ. ಅಂದ್ರೆ ಎರಡರ್ಥ. ನ ಪ್ರಮೇಯಂ ಅಪ್ರಮೇಯಂ, ಅಕಾರೇಣ ಪ್ರಮೇಯಂ ಅಪ್ರಮೇಯಂ ಅಂತ. ಹಾಗೆ ಇಲ್ಲಿ ಅಕಾರೇಣ ಪ್ರಮಾತುಂ ಯೋಗ್ಯಂ ಅಂತ ಅದಕ್ಕೋಸ್ಕರ ಒಟ್ಟು ಬಿಡಿಸಿದ್ದಾರೆ. ಹೀಗೆ ಯಾರನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕಾಗಲ್ಲ ಅನ್ನೋದು ಒಂದು ಸಾಮಾನ್ಯ ಅರ್ಥ ಆದ್ರೆ, ಈ ಟಿಪ್ಪಣಿಕಾರರಿಗೆ ವಿಶೇಷ ಅರ್ಥ ಹೊಳೆದಿದೆ. ಇದಲ್ದೇನೆ ಇನ್ನೊಂದು ಮುಂದಿನ ಶ್ಲೋಕದಲ್ಲಿ ಒಂದು ಪದ ಹಾಕಿದ್ದಾರೆ ಕೃಷ್ಣನ ಬಗ್ಗೆ ತಗೊಳ್ಳಿಕ್ಕೆ. ಮದನ ಮೋಹನ ದೇಹ ಭಾಜಂ ಅಂತ ಹಾಕಿದ್ದಾರೆ. ಮದನ ಮೋಹನ ದೇಹ ಭಾಜಂ. ದೇಹ ಭಗವಂತನಿಗಿದೆ. ಎಂಥ ದೇಹ ಅದು? ಮದನನಿಗೂ ಮೋಹ ಅಂದ್ರೆ, ಮದನ ಅಂದ್ರೆ ಮನ್ಮಥ, ಮನ್ಮಥನಿಗೆ ಮೋಹ ಆಗ್ಬಿಡತ್ತೆ ಅಂಥ ದೇಹ. ಅಂದ್ರೆ ಅಷ್ಟು ಸೌಂದರ್ಯ ಇರುವಂತಹ ದೇಹ. ಅದು ಯಾರಿಗೆ ಅಂದ್ರೆ ಅದು ಕೃಷ್ಣನಿಗೆ. ಹೀಗೆ ಈ ಮುಂದಿನ ಒಂದೊಂದು ಶಬ್ದಗಳನ್ನು ನೋಡಿದ್ರೆ ಇದೆಲ್ಲ ಈ ವೃಂದಾವನದಲ್ಲಿರುವಂತಹ ಒಂದೊಂದು ಭಗವಂತನ ರೂಪಗಳ ಬಗ್ಗೆ ತಿಳಿಸ್ತಾ ಇದೆ. ಆ ಎಲ್ಲ ಭಗವದ್ ರೂಪಗಳಿಗೆ ಅಲ್ಲಿ ನಮಸ್ಕಾರವನ್ನ ವಾದಿರಾಜರು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಶಬ್ದ ಮುಂದಿನ ಶ್ಲೋಕದಲ್ಲಿ ವೃಂದಾವನೆ ಮತನ ಮೋಹನ ದೇಹ ಭಾಜಂ ಇದಾಯ್ತು. ಮುಂದೆ ಮಂದಾರ ಮಾಲ್ಯಕೃತ ಪೂಜಕ ವಾದಿರಾಜಂ ಅಂತ ಇದೆ. ಮಂದಾರ ಮಾಲ್ಯಕೃತ ಪೂಜಕ ವಾದಿರಾಜಂ. ಈ ವಾದಿರಾಜರು ಅರ್ಚನೆ ಮಾಡ್ತಾ ಇದ್ದಾರೆ. ಹೇಗೆ ಅರ್ಚನೆ ಮಾಡ್ತಾ ಇದ್ದಾರೆ? ಮಂದಾರ ಮಾಲ್ಯ, ಮಂದಾರ ವೃಕ್ಷದ ಹಾರ ಏನಿದೆ, ಆ ಮಂದಾರ ವೃಕ್ಷ ಪುಷ್ಪದ ಹಾರ, ಆ ಪುಷ್ಪದ ಹಾರದಿಂದ ಅರ್ಚನೆ ಮಾಡ್ತಾ ಇದ್ದಾರೆ. ಅದರ ಪೂಜಕ, ಅರ್ಚಕರು ಯಾರು? ವಾದಿರಾಜರು ಅಂತ ಅರ್ಥ. ಇದರ ಇನ್ನೊಂದು ಅಪೂರ್ವವಾದ ಅರ್ಥವನ್ನ ಬಿಡಿಸಿದ್ದಾರೆ. ಇದು ನಿಮ್ಗೆ ಈ ಟಿಪ್ಪಣಿಗಳು ಸಿಗಲ್ಲ, ಇನ್ನೊಂದು ಕಡೆ ಇದೆ. ಅಲ್ಲೇನ್ ಬಿಡಿಸಿದ್ದಾರೆ ಅಂದ್ರೆ, ಮಂದಾರ ಮಾಲ್ಯಕೃತ ಪೂಜಕ ವಾದಿರಾಜಂ ಅಂದ್ರೆ ಮಂದಾರ ಅಂತ ಶಬ್ದ ಬಂತಲ್ಲ, ಆ ಮಂದಾರ ಅನ್ನೋ ಶಬ್ದಕ್ಕೆ ಹೀಗರ್ಥ ಅಂತೆ. ಮಂದರು ಅಂತಂದ್ರೆ ಮಂದಾರ ಇದೆ, ಮಂದ ಅಂದ್ರೆ ಮಂದರು ಅಂತ ಅರ್ಥ. ಮಂದರು ಅಂದ್ರೆ ಯಾರು ಅಂದ್ರೆ ಈ ಅಜ್ಞಾನಿಗಳು, ಶಾಸ್ತ್ರದ ಪೂರ್ಣ ಜ್ಞಾನ ಇಲ್ಲದೆ ಇರೋರು, ಅಲ್ಪ ಸ್ವಲ್ಪ ತಿಳ್ಕೊಂಡಿರೋರು ಅಂತ ಅರ್ಥ. ಒಟ್ಟು ಅವ್ರನ್ನ ಮಂದರು ಅಂತ ಕರೆಯೋದು. ತೀರಾ ಏನೋ ಗೊತ್ತಿಲ್ಲದೆ ಇರೋರು ಮಂದರಲ್ಲ, ಗೊತ್ತಿದ್ರು ಅಷ್ಟೊಂದು ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡಿರೋರು ಅಂತ ಅರ್ಥ ಮಂದರು. ಅಂಥವರಿಗೂ ರ, ಮಂದರಿಗೂ ರ, ಅದು ಹೇಗೆ ಆರ, ಮಂದ ಆರ ಅಂತಿದೆ, ಸೇರಿಸಿದ್ರೆ ಮಂದಾರ ಆಯ್ತು. ಅಂದ್ರೆ ಆರ ಅಂದ್ರೆ ಚೆನ್ನಾಗಿ ಖುಷಿ ಕೊಡೋದು ಅಂತ ಅರ್ಥ. ರಮಣ ಮಂದರಿಗೂ ಚೆನ್ನಾಗಿ ಖುಷಿ ಕೊಡುವಂತಹ ಒಂದು ಹಾರವನ್ನ ನಿರ್ಮಾಣ ಮಾಡಿದ್ದಾರೆ. ಯಾರು? ವಾದಿರಾಜರು ಅಂತ ಅರ್ಥ. ಅದ್ ಹೇಗೆ? ಹಯಗ್ರೀವ ದೇವರ ಬಗ್ಗೆ ಹಯಗ್ರೀವ ಸಂಪದಾ ಸ್ತೋತ್ರ, ಕೃಷ್ಣನ ಬಗ್ಗೆ ಒಂದು ಸ್ತೋತ್ರ, ರಾಮನ್ ಬಗ್ಗೆ ಸ್ತೋತ್ರ, ವೇದವ್ಯಾಸರ ಬಗ್ಗೆ ಸ್ತೋತ್ರ. ನೀವು ವಾದಿರಾಜರು ಎಲ್ಲಾ ಭಗವದ್ ರೂಪಗಳ ಬಗ್ಗೆ ಒಂದು ಪ್ರತ್ಯೇಕ ಸ್ತೋತ್ರ ಮಾಡಿದ್ದಾರೆ. ವಿಶೇಷ ಸ್ತೋತ್ರ ಪಾಲಯಾಚ್ಯುತ ನಮಗ್ ಗೊತ್ತಿದೆ. ಮತ್ತೆ ರಾಮನ ಬಗ್ಗೆ ವಿಶೇಷ ಒಂದು ಸ್ತೋತ್ರ ಮಾಡಿದ್ದಾರೆ. ಕೋದಂಡ ರಾಮನ ಬಗ್ಗೆ ಒಂದು ಸ್ತೋತ್ರ ವಾದಿರಾಜರು ಮಾಡಿದ್ದು, ಪ್ರತಿನಿತ್ಯ ಪಾರಾಯಣ ಮಾಡ್ಬೇಕಾದ ಸ್ತೋತ್ರ. ಪ್ರತಿಯೊಂದು ಅವಯವಗಳನ್ನ ಕಪಿಕಟಕ ಧುರೀಣ ಅನ್ನೋ ಶ್ಲೋಕನೂ ಅಲ್ಲಿದೆ. ತೀರ್ಥಪ್ರಭದಲ್ಲಿ ಬರುತ್ತೆ ಅವರ ಗ್ರಂಥದಲ್ಲಿ, ಇಲ್ಲೂ ಆ ಶ್ಲೋಕ ಇದೆ, ಕಪಿಕಟಕ ಧುರೀಣ ಅಂತ ರಾಮನ ಬಗ್ಗೆ ಸ್ತೋತ್ರ. ವೇದವ್ಯಾಸರ ಸ್ತೋತ್ರ ಅಂತೂ ಬಹಳ ಪ್ರಸಿದ್ಧ, ವಾದಿರಾಜರು ಮಾಡಿದ್ದು. ಹೀಗೆ ಈ 4 ರೂಪಗಳ ಬಗ್ಗೆ ಅವರು ಮಂದರಿಗೂ ಚೆನ್ನಾಗಿ ಖುಷಿ ಕೊಡುವಂತಹ ಸ್ತೋತ್ರವನ್ನ ರಚನೆ ಮಾಡಿದ್ದಾರೆ ಈ ರೂಪಗಳ ಬಗ್ಗೆ. ಹಾಗಾದ್ರೆ ಮಂದಾರ ಮಾಲ್ಯ ಅಂದ್ರೆ ಮಂದಾರ ಮರದ ಹೂವಿನ ಹಾರ ಅಂತ ಅರ್ಥ ಅಲ್ಲ, ಮಂದರಿಗೂ ಚೆನ್ನಾಗಿ ಖುಷಿ ಕೊಡುವಂತಹ ಸ್ತೋತ್ರ ಪದ್ಯಗಳೆಂಬ ಪುಷ್ಪಗಳ ಹಾರ ಅಂತ ಅರ್ಥ. ಅಂದ್ರೆ ಒಂದೊಂದು ಸ್ತೋತ್ರ ಅದೊಂದೊಂದು ಹಾರದ ತರ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಕವಿ ಕದಂಬ ಕಂಠಭೂಷ ಅಂತ ಒಂದಿದೆ. ಕವಿ ಕದಂಬ ಕಂಠಭೂಷ ಅಂದ್ರೆ ಅದೊಂದು ಸ್ತೋತ್ರ ವಾದಿರಾಜರು ಮಾಡಿದ್ದು. ಅದೇನೋ ದೊಡ್ಡ ಇದಲ್ಲ, ಬೇರೆ ಏನೋ ಒಂದು ದೊಡ್ಡ ಗ್ರಂಥ ಯಾವ್ದೋ ಸಿಕ್ಕೇ ಇಲ್ಲ ನಮ್ಗೆ ಅಂತ ಭಾವಿಸೋದ್ ಬೇಡ. ಅದು ಕೃಷ್ಣನ ಒಂದು ಸ್ತೋತ್ರ. ಅದು ಕವಿ ಕದಂಬ ಕಂಠಭೂಷ ಅಂತ. ಕಂಠಭೂಷ ಅಂದ್ರೆ ಕಂಠಕ್ಕೆ ಹಾಕೊಡುವಂತ ಭೂಷಣ, ಹಾರ, ಸರ. ಆ ಸರ ಹಾರ ಏನಿದೆ ಅದನ್ನ ವಾದಿರಾಜರು ರಚನೆ ಮಾಡಿದ್ದಾರೆ. ಇದು ಕವಿ ಕದಂಬಕ್ಕೆ ಅಂದ್ರೆ ಜ್ಞಾನಿಗಳ ಗುಂಪಿಗೆ ಇದು ಕಂಠಭೂಷ, ಕಂಠಾಭರಣ ಇದು ಅಂತ ಮಾಡಿದ್ದಾರೆ. ಈ ಲಕ್ಷಾಭರಣ ಇದ್ದಾಗ ಇದೊಂದು ಕಂಠಾಭರಣ.
ಇಲ್ಲಿ ಆ ಅರ್ಥ ತಗೊಳ್ಬೇಕು ಅಂತ ಇದೊಂದು ಬಹಳ ವಿಶೇಷ ಅರ್ಥ ಇದೆ ಶಬ್ದಕ್ಕೆ. ಮಂದಾರ ಮಾಲ್ಯ ಅಂದ್ರೆ ಹಾರ, ಮಾಲೆ, ಹಾರಕ್ಕೆ ಹಾರದಿಂದ ಪೂಜೆ ಮಾಡಿದ್ದಾರೆ. ಹಾಗಾದ್ರೆ ಮಾಲ್ಯ ಯಾವುದರಿಂದ ನಿರ್ಮಾಣ ಆಗಿತ್ತು ಅಂದ್ರೆ ಮಂದಾರ ವೃಕ್ಷದ ಪುಷ್ಪದಿಂದ ಅಂತ ಇದು ಸರಳವಾದ ಅರ್ಥ. ಇನ್ನೊಂದರ್ಥ ಮಂದರಿಗೂ ಆರ ಚೆನ್ನಾಗಿ ಖುಷಿ ಕೊಡುವಂತಹ ಪ್ರತಿಯೊಂದು ಹೂವುಗಳು ಅಂದ್ರೆ ಆಯಾಯ ಸ್ತೋತ್ರದಲ್ಲಿ ಬರೋ ಪ್ರತಿ ಶ್ಲೋಕನೇ ಅದು ಹೂವು. ಆ ಹೂವನ್ನೆಲ್ಲ ಸೇರಿಸಿ ಒಂದು ಮಾಲ್ಯ ಹಾರ ಮಾಡಿದ್ದಾರೆ. ಆ ಹಾರದಿಂದ ವಾದಿರಾಜರು ಪೂಜೆ ಮಾಡಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ವಾದಿರಾಜರ ಪೂಜೆ, ಜ್ಞಾನಿಗಳ ಪೂಜೆ ಹೇಗೆ ಅಂದ್ರೆ ರಾಮನ ಪೂಜೆ ಅಂದ್ರೆ ಏನಂತ, ರಾಮನ ಮೇಲೆ ಒಂದು ಸ್ತೋತ್ರ ಬರೆಯೋದು, ಅರ್ಪಣೆ ಮಾಡೋದು, ರಾಮನ ಕೊರಳಿಗೆ ಅರ್ಪಣೆ, ಅಥವಾ ರಾಮನ ಕೊರಳಿಗೆ ಅರ್ಪಣೆ ಮಾಡಿದ್ ಮತ್ತೆ ಭಕ್ತರ ಕೊರಳಿಗೆ ಬರ್ಬೇಕು ದೇವರ ಪ್ರಸಾದವಾಗಿ, ಅದಕ್ಕೆ ನೀವು ಧಾರಣೆ ಮಾಡಿ ಅಂತ. ಹೀಗೆ ಒಂದೊಂದು ರೂಪಕ್ಕೆ ವಿಶೇಷವಾಗಿ ಅವರೇನು ಸ್ತೋತ್ರವನ್ನ ಅರ್ಪಣೆ ಮಾಡಿದ್ದಾರೆ ಅದನ್ನ ಇಲ್ಲಿ ಮಂದಾರ ಮಾಲ್ಯಕೃತ ಪೂಜಕ ವಾದಿರಾಜಂ ಅಂತ ಹೇಳಿದ್ದಾರೆ ಅಂತ ಇದೊಂದು. ಇನ್ನು ಮುಂದೆ ನಂದಾದಿ ಪಾರ್ಷದ ಗಣೈರ್ನುತ ದೇವರಾಜಂ ಅಂತ. ನಂದ, ಸುನಂದ, ಪ್ರತಿನಿತ್ಯ ದೇವರ ಪೂಜೆಗೆ ದ್ವಾರಪಾಲಕರನ್ನ ನಮಸ್ಕಾರ ಮಾಡೋದೇನಿದೆ, ನಂದ, ಸುನಂದ ಇವನ್ನೆಲ್ಲ, ಕುಮುದಾಕ್ಷ ಎಲ್ಲ ಇದಾರಲ್ಲ, ಇವರೆಲ್ಲ ಏನು ಆ ಭಗವಂತನ ದ್ವಾರಪಾಲಕರಿದ್ದಾರೆ. ಈ ಎಲ್ಲ ಒಂದೊಂದು ದಿಕ್ಕಿನಲ್ಲಿರುವಂತಹ ಈ ದ್ವಾರಪಾಲಕರಿಂದ ನುತ ದೇವರಾಜಂ, ಎಲ್ಲಾ ದೇವತೆಗಳಿಗೆ ರಾಜನಾದ ಅವನು ಪ್ರತಿ ದಿವಸ ಸೇವೆ ಮಾಡಿಸ್ಕೊಳ್ತಾ ಇದ್ದಾನೆ ಆ ಪಾರ್ಷದರಿಂದ. ಪಾರ್ಷದರು ಅಂದ್ರೆ ಅಕ್ಕಪಕ್ಕದಲ್ಲಿರೋರು ಅಂತ ಅರ್ಥ, ದೇವರ ಸುತ್ತಲೂ ಮುತ್ತಲು ಅಂತಹ ಆ ನಂದ ಸುನಂದಾದಿ ದೇವತೆಗಳಿಂದ ನಮಸ್ಕಾರಗೊಳ್ತಾ ಇದ್ದಾನೆ ಅಂತಹ ಇವನು ಮಮ ಹೃದಯಸ್ಥ ಹಯಾಸ್ಯ ರಾಜಂ. ಅವನು ಯಾರು ಬೇರೆ ಅಲ್ಲ ಅಂತಾರೆ ವಾದಿರಾಜರು, ನನ್ನ ಹೃದಯ ಮಂದಿರದಲ್ಲಿರೋ ಆ ರಾಜನ ಥರ ಇರುವಂತಹ ಯಾರು, ಹಯಾಸ್ಯ, ಹಯಗ್ರೀವ ದೇವರೇನಿದ್ದಾರೆ, ನಿಜವಾಗ ರಾಜ ಅಂದ್ರೆ ಹಯಗ್ರೀವ ದೇವರೇ. ನಾವ್ ಅರ್ಥ ಮಾಡ್ಕೊಳ್ಳಿಕ್ ಹಾಗೆ ರಾಜನ ತರ ಇರೋದು ಅಂತ ನಾನು ಹೇಳ್ತಾ ಇರೋದಷ್ಟೇ. ಅದರಿಂದ ಹೃದಯದಲ್ಲಿರುವಂತಹ ಆ ಇಡೀ ಸಕಲ ಲೋಕ ಒಡೆಯ ಏನಿದಾನೆ ಆ ಹಯಗ್ರೀವ ದೇವ, ಅವರಿಗೆ ಅನಿಶಂ ಒಂದೇ, ಯಾವಾಗ್ಲೂ ನಮಸ್ಕಾರ ಮಾಡ್ತೀನಿ ಅಂತ. ಈ ಯಾವಾಗ್ಲೂ ನಮಸ್ಕಾರ ಮಾಡ್ತೀನಿ ಅನ್ನೋದಿದೆಯಲ್ಲ, ಇದೊಂದು ರುಜುದೇವತೆಯ ಒಂದು ಸೂಚನೆ, ರುಜುದೇವತೆ ಅಂತ. ಇದನ್ನ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ. ಪ್ರತಿನಿತ್ಯ ನಾವು ಹೇಳ್ತಾ ಇರ್ತೀವಿಲ್ಲ ಈ ಪಾಠದಲ್ಲಿ, ನ್ಯಾಯಸುಧಾ ಪಾಠದಲ್ಲಿ ಅನುವ್ಯಾಖ್ಯಾನದ ಶ್ಲೋಕ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯ ತಮಮಪ್ಯಖಿಲೈ ಸುವಾಕ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಸದಾ ವಂದ್ಯಂ ಸದಾ ಮಮ ಪ್ರಿಯತಮಂ ಅಂತ ಹೇಳ್ತಾರೆ. ಈ ಯಾವಾಗ್ಲೂ ನಾನು ನಮಸ್ಕಾರ ಮಾಡ್ತೀನಿ, ಯಾವಾಗ್ಲೂ ನನಗಿಷ್ಟ ಭಗವಂತ, ಈ ಯಾವಾಗ್ಲೂ ಅನ್ನೋದಿದೆಯಲ್ಲ ಇದು ರುಜುದೇವತೆಯ ಲಕ್ಷಣ. ಅವರ ಮನಸ್ಸು, ಅವರ ಮಾತು, ಅವರ ದೇಹ ಅದು ಅರ್ಪಿತ ಯಾವಾಗ್ಲೂ ಭಗವಂತನಿಗೆ. ಇದನ್ನ ಅನಿಶಂ ಒಂದೇ, ಹಗಲಿರುಳು ಯಾವಾಗ್ಲೂ ಒಂದೇ ಅನ್ನೋ ಒಂದು ಈ ಅಂಶದಿಂದ ರುಜುದೇವತೆ ಅಂತ ತಾವು ಸೂಚನೆ ಮಾಡ್ತಾ ಇದ್ದಾರೆ. ಒಂದು ಸೂಚನೆಗಿಂತ ಸ್ಪಷ್ಟವಾಗಿ ಬೃಂದಾವನಾಖ್ಯಂದಲ್ಲಿ ಅವರೇ ಹೇಳಿದ್ದಾರೆ ರುಜುದೇವತೆ ನಾನು ಅಂತ. ಅದಷ್ಟೇ ಅಲ್ದೇನೆ ಅನಿಶಂ ಒಂದೇ ಅನ್ನೋದ್ರಿಂದಲೂ ಆ ಗುಣ ಗೊತ್ತಾಗ್ತಾ ಇದೆ ಆ ಒಂದೊಂದು ಶಬ್ದದಿಂದ, ಅದನ್ನ ಗಮನಿಸ್ಬೇಕು. ಇದಾದ್ಮೇಲೆ ವ್ಯಾಖ್ಯಾನದಲ್ಲಿ ಹೇಳೋ ವಿಷಯಗಳು ಕೆಲವಿದೆ. ಏನಂದ್ರೆ ಈ ಮಂದಾರ ಮಾಲ್ಯಕೃತ ಪೂಜಕ ವಾದಿರಾಜಂ ಅಂತ ಏನಿದೆ, ಇಲ್ಲಿ ವಿವರಣೆಯನ್ನ ಮಾಡ್ತಾ ಇದಕ್ಕೆ ಮಂದಾರ ಮಾಲ್ಯೇನ ಕೃತ ಪೂಜಾ ಏನ ಅಂತ ಹೀಗ್ ಬಿಡಿಸ್ಕೊಳ್ಬೇಕಂತ ಇದನ್ನ. ಅಂದ್ರೆ ಯಾರಿಂದ ಮಂದಾರ ಹಾರದಿಂದ ಪೂಜೆ ಮಾಡಲ್ಪಟ್ಟಿತೋ ಅಂಥವರನ್ನು ತಗೊಳ್ಳಿ ಅಂತ. ಕೆಲವು ವ್ಯಾಖ್ಯಾನದಲ್ಲಿ ಇದನ್ನೇನ್ ಮಾಡ್ಬಿಟ್ಟಿದ್ದಾರೆ, ಮಂದಾರ ಮಾಲ್ಯಕೃತ ಪೂಜಾ ಅಂತ ಮಾಡ್ಕೊಂಡ್ಬಿಡ್ತಾರೆ. ಅದು ಸರಿಯಾಗಿ ಅರ್ಥ ಆಗಲ್ಲ. ಅದು ವಸ್ತುತಃ ಮಂದಾರ ಮಾಲ್ಯದಿಂದ ಮಾಡಿದ ಪೂಜೆ ಯಾರಿಂದನೋ ಅಂತ ಅದು ಸರಿ ಹೋಗಲ್ಲ. ಆದ್ರೆ ಇದು ಈ ಕಣಗಲಿ ಶ್ರೀನಿವಾಸಾಚಾರ್ಯ ಅಂತೆಲ್ಲ ಅವರ ವ್ಯಾಖ್ಯಾನದಲ್ಲಿ ಇದಕ್ಕೆ ಸರಿಯಾಗಿ ಬಿಡಿಸಿದ್ದಾರೆ. ಅಂದ್ರೆ ನಮಗ್ ಸಿಕ್ಕಿರೋ ಇದ್ರಲ್ಲಿ ಸರಿಯಾಗಿ ಅದು ಸಿಗ್ತಾ ಇದೆ. ಮಂದಾರ ಮಾಲ್ಯ ಅಂದ್ರೆ ಮಂದಾರ ವೃಕ್ಷದ ಹಾರದಿಂದ ಪೂಜೆ ಯಾರಿಂದ ಮಾಡಲ್ಪಟ್ಟಿದೆಯೋ ಅಂಥವರು ಅಂದ್ರೆ ಯಾರು, ವಾದಿರಾಜರು ಅಂತ. ಅಲ್ಲೊಂದು ವಿಶೇಷಾಂಶ ಅವ್ರು ಬರೀತಾರೆ, ಏನಂದ್ರೆ ಮಂದಾರ ಮಾಲ್ಯ ಕೃತ ಪೂಜಕ ವಾದಿರಾಜಂ ಅಂತ ಇದೆ. ಇಲ್ಲಿ ಮಂದಾರ ಮಾಲ್ಯ ಕೃತ ಪೂಜಕ ಅಂತಿದೆಯಲ್ಲ, ಆ ಪೂಜಕ ಯಾಕೆ ಬೇಕು? ಯಾಕಂದ್ರೆ ಮಂದಾರ ಮಾಲ್ಯ ಕೃತ ಪೂಜಾ ವಾದಿರಾಜಂ ಸಾಕಂತೆ. ಯಾಕೆ ಪೂಜೆ ಮಾಡೋರು ವಾದಿರಾಜರು ಅಂತ ಅರ್ಥ ಬಂದ್ಬಿಡುತ್ತೆ. ಅಲ್ಲಿ ಕ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅದು ಪೂಜಾ ಅಂದ್ರು ಪೂಜಕ ಅಂದ್ರು ಒಂದೇ ಅರ್ಥ ಅಂತ, ಸ್ವಾರ್ಥ ಅಂತ ಹೇಳ್ತಾರೆ, ಒಂದೇ ಅರ್ಥದಲ್ಲೇ ಇದೆ, ಅದೇನು ತೊಂದರೆ ಇಲ್ಲ. ಇನ್ನಷ್ಟೇ ಅಲ್ಲದೆ ಏಕೇನ ಸಂಪೂಜ್ಯ ಅಪರೇಣ ರೂಪೇಣ ವಂದನಂತೂ ಸಾಂಗತ್ವಾತ್ ಇತಿ ಮಂತವ್ಯಂ ಅಂತ ಬರೆದಿದ್ದಾರೆ. ಅದು ಸಾಂಶತ್ವಾತ್ ಅನ್ನೋದು ಚೆನ್ನಾಗಿರುತ್ತೆ ಅಲ್ಲಿ ಆ ಶಬ್ದ, ಸಾಂಗತ್ವಾತ್ ಅಂತ ಹಾಕಿದ್ದಾರೆ. ಇನ್ನು ತಿದ್ದಬೇಕು ಅಂತ ಕಾಣುತ್ತೆ ಈ ಪುಸ್ತಕದಲ್ಲಿ. ಇಲ್ಲಿ ಒಂದು
ರೂಪದಿಂದ ಪೂಜೆ ಮಾಡ್ತಾ ಇದ್ದಾರೆ ವಾದಿರಾಜರು, ಇನ್ನೊಂದು ರೂಪದಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಪೂಜೆ ನಮಸ್ಕಾರ ಒಟ್ಟಿಗೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಅದರಿಂದ ಒಂದರಿಂದ ಪೂಜೆ, ಇನ್ನೊಂದರಿಂದ ನಮಸ್ಕಾರ. ಇದು ಹೇಗ್ ಸಾಧ್ಯ? ವಾದಿರಾಜರಿಗೆ ಸಾಂಶತ್ವ, ಸಾಂಶ ದೇವತೆಗಳು ಒಂದೊಂದು ರೂಪ ಇರುತ್ತೆ ಅವ್ರಿಗೆ. ಭಗವಂತನ ಅರ್ಚನೆ ಮಾಡ್ಲಿಕ್ಕೆ ಒಂದು ರೂಪ, ಭಗವಂತನ ನಮಸ್ಕಾರ ಮಾಡ್ಲಿಕ್ಕೆ ಒಂದು ರೂಪ. ಹೀಗೆ ರುಜುದೇವತೆಗಳಿಗೆ ತಮ್ಮ ಇಚ್ಛೆಯಿಂದ ರೂಪ ಧಾರಣೆ ಏನಿದೆ ಆ ರೂಪದಿಂದ ಅವ್ರು ಹಾಗೆ ಮಾಡ್ತಾರೆ ಅಂತ. ಇದು ಅಲ್ಲಿ ಸರಿಯಾಗುವಂತ ಅರ್ಥ. ಇನ್ನು ನುತದೇವರಾಜಂ ಅಂತ ಇದೆ. ನುತದೇವರಾಜ ಅಂದ್ರೆ ಏನರ್ಥ? ಯಾವ ದೇವರಾಜ ಇದ್ದಾನೆ, ದೇವರಾಜ ಅಂದ್ರೆ ಇಂದ್ರ ಅಂತಲ್ಲ, ದೇವರಾಜ ಅಂತ ಇಂದ್ರ ದೇವರಿಗೆ ಕರೆಯೋ ಶಬ್ದ, ಅದರಲ್ಲಿ ಸರ್ವೋತ್ತಮನಾದ ದೇವರಿಗೆ ಕರೆಯೋ ಶಬ್ದ ಆಗಿದೆ. ಎಲ್ಲಾ ಪಾರ್ಶ್ವದ ಗುಂಪುಗಳು ನಮಸ್ಕಾರ ಮಾಡ್ತಾ ಇರುವಂತಹ ದೇವರಾಜ, ಅದೇ ನಿಜವಾದ ದೇವರಾಜ, ಅದು ಭಗವಂತ. ಏನು ಒಂದೇ ಹೃದಯಸ್ಥ ಹಯಾಸ್ಯ ರಾಜಂ ಅಂತ ಬಂತಲ್ಲ, ಇಲ್ಲಿ ಇದೊಂದು ಅರ್ಥ ಬೇಕು. ರಾಜ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಬರೀತಾರೆ, ಯಾರು ರಾಜತೆ ವಿರಾಜತೆ ಚೆನ್ನಾಗಿ ಶೋಭಿಸ್ತಾ ಇದ್ದಾರೋ ಅಂಥವರಿಗೆ ರಾಜ ಅಂತ ಕರೀತಾರೆ. ಇಲ್ಲಿ ಹಯಾಸ್ಯ ರಾಜ, ನನ್ನ ಹೃದಯದಲ್ಲಿ ಶೋಭಿಸ್ತಾ ಇದ್ದಾರೆ ಹೇಗ್ರೀವ ಅಂತ, ನಗುಮುಖದಲ್ಲಿದ್ದಾರೆ ಹೇಗ್ರೀವ ದೇವರು ಅಂತ. ಅಂಥ ವಿಶೇಷ ಸನ್ನಿಧಾನ ನನ್ನಲ್ಲಿ ಹೈಗ್ರೀವ ದೇವರು ಇಟ್ಟಿದ್ದಾರೆ ಅನ್ನೋ ವಿಷಯವನ್ನ ವಾದಿರಾಜರು ಈ ಶಬ್ದದಿಂದ ತಿಳಿಸಿದ್ದಾರೆ. ಹೀಗೆ ಪ್ರತಿಯೊಂದು ರೂಪಗಳಿಗೆ ನಮಸ್ಕಾರ ಮಾಡಿ ಪೂರ್ವ ಭಾಗದಲ್ಲಿರೋ ಹಯಗ್ರೀವ ದೇವರನ್ನ ತಮ್ಮ ಅಂತರ್ಯಾಮಿಯಾಗಿ ತಾವು ಏನು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಉಪಾಸನಾ ಪ್ರಕ್ರಿಯೆಯನ್ನು ಹೇಳಿ ಶೇಷ ಸೀತಾಪತಿ ಇವರಿಗೆಲ್ಲ ಇದು ವಿಶೇಷವಾಗಿ ಅನುಗ್ರಹ ಮಾಡುವಂತಹ ರೂಪ ಅನ್ನೋದನ್ನು ತಿಳಿಸಿದ್ದಾರೆ ಅಂತ. ಇನ್ನೂ ಕೆಲವು ವಿಷಯಗಳಿದೆ ಈ ಶ್ಲೋಕಗಳಲ್ಲಿ, ಅದನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ಇಲ್ಲಿ ಶೇಷಾಚಾರ್ಯರು ಮತ್ತು ಅವ್ರದ್ದು ಉಲ್ಲೇಖ ಆಗಿದೆಯಾ? ಇದೆ, ಮುಂದೆ ಬರುತ್ತೆ, ಮುಂದೆ ಬರುತ್ತೆ. ನಮಸ್ಕಾರ. ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ ಆಚಾರ್ಯ.